ನಮಸ್ಕಾರ. ಸಾಮ್ರಾಜ್ಯಗಳು ಕೇವಲ ಯುದ್ಧದಿಂದ ಗೆಲ್ಲಲ್ಪಡುವುದಿಲ್ಲ, ಅವು ಮಾಹಿತಿಯ ಆಟದಿಂದ ಗೆಲ್ಲಲ್ಪಡುತ್ತವೆ. ಯಾರೋ ಒಬ್ಬರು ನಿಮ್ಮನ್ನು ಹೊಗಳುತ್ತಿದ್ದಾರೆ ಎಂದರೆ ಅದರ ಹಿಂದೆ ಒಂದು ಸಂಚಿರಬಹುದು. ಯಾರೋ ಒಬ್ಬರು ಪರೋಕ್ಷವಾಗಿ ಮಾತನಾಡುತ್ತಿದ್ದಾರೆ ಎಂದರೆ ಅವರು ಯಾವುದೋ ಸತ್ಯವನ್ನು ಮುಚ್ಚಿಡುತ್ತಿದ್ದಾರೆ ಎಂದರ್ಥ. ಇಂದಿನ ಜಗತ್ತಿನಲ್ಲಿ ಜನರು ನಿಮ್ಮನ್ನು ಪರೋಕ್ಷ ಮಾತುಗಳ ಮೂಲಕ ಬಲೆಗೆ ಬೀಳಿಸಲು ಯತ್ನಿಸುತ್ತಾರೆ. ಆದರೆ ಆ ಪರೋಕ್ಷ ನುಡಿಯನ್ನು ಓದಿ ಎದುರಾಳಿಯನ್ನೇ ಜೋಕರ್ ಮಾಡುವುದು ಹೇಗೆ? ಚಾಣಕ್ಯನ ಈ ಸೈಕಲಾಜಿಕಲ್ ವಾರ್ಫೇರ್ ತಿಳಿಯಲು ಸಿದ್ಧರಾಗಿ. 1. ವೈಯಕ್ತಿಕವಲ್ಲದ ದಾಳಿಯನ್ನು ಗುರುತಿಸಿ. ಐಡೆಂಟಿಫೈಯಿಂಗ್ ದ ಜನರಲ್ ಅಟ್ಯಾಕ್. ಚಾಣಕ್ಯರ ಮೊದಲ ಪಾಠ. ಯಾರು ನೇರವಾಗಿ ಹೆಸರಿಸದೆ ಗುಂಪನ್ನು ಉದ್ದೇಶಿಸಿ ಟೀಕಿಸುತ್ತಾರೋ ಅವರ ಗುರಿ ನೀವೇ ಆಗಿರುತ್ತೀರಿ. ಪರೋಕ್ಷ ನುಡಿಯಲ್ಲಿ ಜನರು ಕೆಲವರು, ಸಮಾಜ ಅಥವಾ ಜನರು ಹೇಳುತ್ತಾರೆ ಎಂಬ ಪದಗಳನ್ನು ಬಳಸುತ್ತಾರೆ. ಇದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವ ತಂತ್ರ. ಅವರನ್ನು ಜೋಕರ್ ಮಾಡುವುದು ಹೇಗೆ? ಅವರು ಹೇಳಿದ ಮಾತಿಗೆ ನೀವು ಪ್ರತಿಕ್ರಿಯಿಸಬೇಡಿ. ಬದಲಾಗಿ ಅವರ ಮಾತಿನಲ್ಲೇ ಇರುವ ತರ್ಕಹೀನತೆಯನ್ನು ಪ್ರಶ್ನಿಸಿ. ಅವರು ನಿಮ್ಮನ್ನು ಗುರಿಯಾಗಿಸಿದಾಗ ನೀವು ವಿಷಯವನ್ನು ತಮಾಷೆಯಾಗಿ ಬದಲಿಸಿ ಅವರನ್ನು ಗೊಂದಲಕ್ಕೀಡು ಮಾಡಿ. ಅವರು ಹಾಕಿದ ಬಲೆಯಲ್ಲಿ ಅವರೇ ಬೀಳುವಂತೆ ಮಾಡಿ. ಅತಿಯಾದ ವಿನಯದ ಹಿಂದಿನ ಅಪಾಯ. ಎಕ್ಸೆಸಿವ್ ಪೊಲೈಟ್ನೆಸ್. ಚಾಣಕ್ಯರು ಹೇಳುತ್ತಾರೆ, ಕಾರಣವಿಲ್ಲದೆ ಅತಿಯಾದ ಗೌರವ ತೋರುವವನು ಧೂರ್ತನಿಗಿಂತ ಅಪಾಯಕಾರಿ. ಮಾತುಗಳಲ್ಲಿ ಅತಿಯಾದ ಸಕ್ಕರೆ ಲೇಪಿತ ಪರೋಕ್ಷ ನುಡಿಗಳಿದ್ದರೆ ಅಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ ಉದ್ದೇಶವಿರುತ್ತದೆ. ನಿಮ್ಮ ಸಾಮ್ರಾಜ್ಯ ಕಟ್ಟುವ ಹಾದಿಯಲ್ಲಿ ಇಂಥವರು ಸಿಕ್ಕಾಗ ಅವರನ್ನು ನಂಬಬೇಡಿ. ಅವರು ಹೇಳುವ ಪರೋಕ್ಷ ಆಜ್ಞೆಗಳನ್ನು ಅಥವಾ ಸಲಹೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಅವರು ನಮ್ಮ ಹಿತಕ್ಕಾಗಿ ಎಂದು ಹೇಳುವ ಪ್ರತಿಯೊಂದು ಮಾತಿನ ಹಿಂದಿನ ಅವರ ಸ್ವಂತ ಲಾಭವನ್ನು ಪತ್ತೆಹಚ್ಚಿ. ಅದನ್ನು ಸಾರ್ವಜನಿಕವಾಗಿ ಕೇಳಿದಾಗ ಅವರು ಉತ್ತರವಿಲ್ಲದೆ ತಡಬಡಾಯಿಸುತ್ತಾರೆ. ಆಗ ಅವರ ಅಸಲಿ ಬಣ್ಣ ಬಯಲಾಗುತ್ತದೆ. ಮಾತುಗಳ ಮೂಲಕ ಸಾಮ್ರಾಜ್ಯ ನಿರ್ಮಾಣ. ಇನ್ಫಾರ್ಮೇಷನ್ ಸಾವರ್ನಿಟಿ. ಯಾರು ಮಾಹಿತಿಯನ್ನು ನಿಯಂತ್ರಿಸುತ್ತಾರೋ ಅವರೇ ಸಾಮ್ರಾಟರು. ಚಾಣಕ್ಯನು ಶತ್ರುಗಳ ಪರೋಕ್ಷ ಮಾತುಗಳನ್ನು ತನ್ನ ಪರವಾಗಿ ಬಳಸಿಕೊಳ್ಳುತ್ತಿದ್ದನು. ಎದುರಾಳಿ ನೀಡುವ ತಪ್ಪು ಮಾಹಿತಿಯನ್ನು ಪತ್ತೆಹಚ್ಚಿ ಅದನ್ನು ಅವರಿಗೇ ತಿರುಗುಬಾಣವಾಗಿಸಿ. ಎದುರಾಳಿ ನಿಮ್ಮ ಬಗ್ಗೆ ಪರೋಕ್ಷವಾಗಿ ಸುಳ್ಳು ಹಬ್ಬಿಸುತ್ತಿದ್ದರೆ ನೀವು ಅದಕ್ಕಿಂತ ದೊಡ್ಡದಾದ ಒಂದು ಸತ್ಯವನ್ನು ಜನರ ಮುಂದೆ ಇಡಿ. ಜನರು ಅವರ ಮಾತುಗಳನ್ನು ನಂಬದಂತೆ ಮಾಡಿ ಅವರನ್ನು ಹಾಸ್ಯಾಸ್ಪದಗೊಳಿಸಿ. ನಿಮ್ಮ ಮಾತು ನಿಖರವಾಗಿರಲಿ, ಆದರೆ ನಿಮ್ಮ ಉದ್ದೇಶ ಪರೋಕ್ಷವಾಗಿರಲಿ. ನೀವು ಯಾರನ್ನು ಮ್ಯಾನಿಪ್ಯುಲೇಟ್ ಮಾಡುತ್ತಿದ್ದೀರಿ ಎಂಬುದು ದೇವರಿಗೂ ತಿಳಿಯಬಾರದು. ಬಲಿಷ್ಠರು ದೇಹದಿಂದ ಗೆಲ್ಲುತ್ತಾರೆ, ಬುದ್ಧಿವಂತರು ಬ್ರೈನ್ನಿಂದ ಗೆಲ್ಲುತ್ತಾರೆ. ಪರೋಕ್ಷ ಮಾತುಗಳ ಆಟದಲ್ಲಿ ನೀವು ಮಾಸ್ಟರ್ ಆದ ಮಾತ್ರ ಅಖಂಡ ಭಾರತದಂಥ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯ. ನಿಮ್ಮನ್ನು ಯಾರಾದರೂ ಪರೋಕ್ಷವಾಗಿ ಏಮಾರಿಸಲು ಯತ್ನಿಸಿದ ಅನುಭವವಿದೆಯೇ? ಕಾಮೆಂಟ್ನಲ್ಲಿ ತಿಳಿಸಿ. ಈ ರಾಜತಂತ್ರದ ಅರಿವು ಪ್ರತಿಯೊಬ್ಬ ಕನ್ನಡಿಗನಿಗೂ ಸಿಗಲಿ. ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಗತ್ತನ್ನು ಆಳಿ. ಇದು ನಿಮ್ಮ ಚಾಣಕ್ಯ.